ಇತರ ಧರ್ಮಗಳಿಗೂ ಸನಾತನ ಧರ್ಮಕ್ಕೂ ಇರುವಂತಹ ವ್ಯತ್ಯಾಸಗಳು ಏನು? ಇತರ ಧರ್ಮಗಳು ಯಾವುದೋ ಒಂದು ವ್ಯಕ್ತಿ ಅಥವಾ ಒಂದು ದೈವ, ಆ ದೈವಕ್ಕೆ ಇರುವಂತಹ ಒಂದು ನಾಮ ಮತ್ತು ಅದರ ಒಂದು ಹೆಸರು ಅಥವಾ ಯಾವುದೋ ಒಂದು ಇಸವಿ, ಇಂತಹ ಒಂದು ದಿನಾಂಕ ಇಲ್ಲಿಂದ ಪ್ರಾರಂಭ ಆಯಿತು. ಆದರೆ ಸನಾತನ ಧರ್ಮಕ್ಕೆ ಇಂತಹ ದಿನಾಂಕ ಇಂತಹ ಒಂದು ಸಮಯದಲ್ಲೇ ಬಂತು, ಇಂತಹ ವ್ಯಕ್ತಿಯಿಂದ ಈ ಧರ್ಮ ಹುಟ್ಟಿತು ಮತ್ತು ಇದರ ಮಾರ್ಗ ಇಂಥದ್ದೇ ಎಂಬುದು ಇಲ್ಲ. ಯಾವಾಗ ಒಂದು ಕರ್ತೃ ಅಂದರೆ ಏನು, ಯಾರು ಸೃಷ್ಟಿಸಿದನು ಅಥವಾ ಯಾರಿಂದ ಈ ಧರ್ಮ ಉದಯಿಸಲ್ಪಟ್ಟಿತು ಅನ್ನೋದನ್ನು ನಾವು ನೋಡೋದಾದರೆ ಅದು ಮಾನವ ನಿರ್ಮಿತ ಮತ್ತು ಅದು ಏನು ನಮ್ಮ ಬುದ್ಧಿಶಕ್ತಿಗೆ ಎಟುಕಿದ್ದು ಎಂಬುದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ನಾವು ಸನಾತನ ಧರ್ಮಗಳಲ್ಲಿ ನಾವು ಉಪನಿಷತ್ತುಗಳನ್ನು ನಾವು ನೋಡ್ತೇವೆ, ವೇದಗಳನ್ನು ನೋಡ್ತೇವೆ. ಇದೆಲ್ಲವೂ ಕೂಡ ಯಾರು ರಚಿಸಿದ್ದು ಎಂಬುದೇ ಇಲ್ಲ. ಇದು ನಿಸರ್ಗದಲ್ಲಿ ಬಂದಂಥದ್ದು. ದ್ರಷ್ಟಾರ ಅಂದರೆ ಏನು? ಋಷಿಮುನಿಗಳು ಅವರು ತಪಸ್ಸನ್ನು ಮಾಡಿ ಅಂತರ್ಮುಖಿಯಾದಾಗ ಅವರ ಕಣ್ಣ ಮುಂದೆ ಬಂದಂತಹ ಮಂತ್ರಗಳು.